ಸ್ನೇಹಿತರೆ ಎಲ್ರಿಗೂ ನಮಸ್ತೆ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿನ್ನೆ ಐಟಮ್ ಎಲ್ಲ ಡೆಲಿವರಿ ಮಾಡಿಬಿಟ್ಟು ನೊಣವಿನಕೆರೆ ಲಾಸ್ಟ್ ಪಾಯಿಂಟ್ ಇತ್ತು, ಅದಕ್ಕೆ ಲಾಸ್ಟ್ ಅಲ್ಲಿ ಬಂದಿತ್ತು ನೊಣವಿನಕೆರೆಗೆ. ನಮ್ಮ ಅಜ್ಜಿಯವ್ರ ಊರು ಅಲ್ಲಿಂದ 40 ಕಿಲೋಮೀಟರ್ ಇತ್ತು. ನಮ್ಮ ಅಜ್ಜಿಯವ್ರ ಊರಿಗೆ ಹೋದೆ. ಮೊನ್ನೆನೂ ನಿದ್ದೆ ಮಾಡ್ದಲೇ ಇರೋದಕ್ಕೋಸ್ಕರ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗ್ಬಿಟ್ಟಿತ್ತು. ನಿನ್ನೆನು 350 ಕಿಲೋಮೀಟರ್ ಆಯ್ತು ಎಲ್ಲ ಡೆಲಿವರಿ ಮಾಡೋಷ್ಟರಲ್ಲಿ. ಡೆಲಿವರಿ ಮಾಡಿ ಸೀದಾ ನಮ್ಮ ಅಜ್ಜಿಯವರ ಊರಿಗೆ ಹೋಗಿ ಮಲ್ಕೊಂಡು ಮತ್ತೆ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗ್ಬಿಟ್ಟು ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನೆಲಮಂಗ್ಲಕ್ಕೆ ಹೋಗ್ಬಿಟ್ಟು ಪೋರ್ಟ್ ಆನ್ ಮಾಡಬೇಕು, ನೋಡ್ಬೇಕು ಯಾವ್ದಾದ್ರು ಡ್ಯೂಟಿ ಬೀಳುತ್ತಾ ಏನು ಎತ್ತ ಕತೆ ಅಂದ್ಬಿಟ್ಟು. 4 ದಿನದಿಂದ ತುಂಬಾನೇ ಮಳೆ ಇತ್ತು. ಇವತ್ತು ಸ್ವಲ್ಪ ಪರವಾಗಿಲ್ಲ, ಕಡಿಮೆ ಆಗಿದೆ. ನನ್ನ ಗಾಡಿ ಯಾವ ರೀತಿ ಗಲೀಜಾಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಗಲೀಜಾಗಿದೆ. ತೋರಿಸ್ತೀನಿ ನೋಡಿ ಯಾವ ರೀತಿ ಗಲೀಜಾಗಿದೆ ಮಳೆಯಲ್ಲಿ ಅಂದ್ಬಿಟ್ಟು. ಈ ರೀತಿ ಗಲೀಜಾಗಿದೆ. ಫಸ್ಟ್ ಹೋಗಿ ಸರ್ವಿಸ್ ಮಾಡಿಸ್ಬೇಕು. ಈ ಗಲೀಜೆಲ್ಲ ನಿಜವಾಗ್ಲೂ ಕೈಯಲ್ಲಿ ತೊಳೆದ್ರೆ ಹೋಗೋದೇ ಇಲ್ಲ, ಆ ತರ ಗಲೀಜಾಗಿದೆ ಗಾಡಿ. ನೆಲಮಂಗ್ಲಕ್ಕೆ ಹೋಗ್ಬಿಟ್ಟು ಪೋರ್ಟ್ ಆನ್ ಮಾಡ್ಕೊಂಡು ನೋಡ್ಬೇಕು ಯಾವ್ದಾರು ಡ್ಯೂಟಿ ಬೀಳುತ್ತಾ ಏನು ಎತ್ತ ಅಂತ ಕತೆ. ಇದು ನಮ್ಮ ಅಜ್ಜಿಯವ್ರ ಊರಿಂದ ಬೆಂಗಳೂರಿಗೆ ಬರೋ ರೋಡು, ಹೆಬ್ಬೂರು ರೋಡು. ಸ್ವಲ್ಪ ಹೊತ್ತು ಬಿಸಿಲು ಬಂತು ಅಷ್ಟೇ, ಮತ್ತೆ ಕ್ಲೈಮೇಟ್ ಮಳೆ ಬರೋ ತರ ಆಯ್ತು. ಬರ್ಬೋದು, ಮತ್ತೆ ಸ್ಟಾರ್ಟ್ ಆಗುತ್ತೆ ಮಳೆ. ಈಗ ಕೋಡಿ ಬಿದ್ದಿದೆ, ಹರಿತಾ ಇದೆ ನೋಡ್ರಿ. ತುಂಬಾ ದೊಡ್ಡ ಕೆರೆ. ಕೋಡಿ ಈ ಕಡೆ ಹರಿತಾ ಇದೆ, ತೋರ್ಸಕ್ಕಾಗಲ್ಲ. ತೋರ್ಸ್ಬೇಕಾಯ್ತು, ಟೈಮ್ ಹೋಗ್ಬಿಟ್ಟಿದೆ. ಸರಿ, ನೆಕ್ಸ್ಟ್ ಸತಿ ಬಂದಾಗ ತೋರಿಸ್ತೀನಿ. ತುಂಬಿದೆ ಕೆರೆ, ಕುಣಿಗಲ್ ಕೆರೆ. ಇಲ್ಲಿ ಯಾವ್ದೋ ಬಸ್ಸು ರೇಡಿಯೇಟರ್ ಫುಲ್ಲು ಬಾಯ್ಲಾಗ್ತಿದೆ. ಏನಾಗಿದೆ ಅಂತ ಗೊತ್ತಿಲ್ಲ. ಬಾಯ್ಲಾಗೈತೆ ರೇಡಿಯೇಟ್ರು. ನೀರ್ ಬೇಕಾ? ಎಮರ್ಜೆನ್ಸಿಗೆ ಅಂತ ಗಾಡೀಲಿ ಈ ಥರ ನೀರಿಟ್ಟಿರೋದು ತುಂಬಾ ಒಳ್ಳೆಯದು. ನೋಡಿ, ಈಗ ಸದ್ಯಕ್ಕೆ ಅವರು ಕೊಡ್ಬೋದು, ಯೂಸ್ ಆಗುತ್ತೆ. ಅದರಿಂದ ಈ ಥರ ಪ್ರಾಣಿ ಪಕ್ಷಿಗೆ ಎಲ್ಲಾದರೂ ಅವಶ್ಯಕತೆ ಇದ್ದರೆ ಉಯ್ದ್ರೆ ಕುಡಿಯುತ್ತವೆ ಅವು. ನೀರು ಕೊಟ್ಬಿಟ್ಟು ಬಂದೆ, ಅಲ್ಲೇ ವಿಡಿಯೋ ಮಾಡ್ಕೊಳಕ್ ಹೋಗ್ಲಿಲ್ಲ. ಏನಪ್ಪ ಇದನ್ನೆಲ್ಲ ವಿಡಿಯೋ ಮಾಡ್ಕೋತಾರೆ ಅಂದ್ಬಿಟ್ಟು ಫಸ್ಟ್ ಈ ಕ್ಯಾನಿಗೆ ನೀರು ಇಡ್ಕೋಬೇಕು. ಇಲ್ಲೆಲ್ಲಾದ್ರೂ ನೀರು ಸಿಗುತ್ತಾ ಅಂತ ನೋಡ್ಬಿಟ್ಟು ಕ್ಯಾನಿಗೆ ನೀರು ಇಡ್ಕೋಬೇಕು. ಯಾರೋ ಅಚ್ಚೆ ಅಲ್ಲಿ ನಾಯಿನೇನೋ ಸ್ಪೀಡಾಗಿ ಬಂದು ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ನೋಡಿ. ಯಾವುದೋ ನಾಯಿನ ಯಾರೋ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ರೋಡಲ್ಲಿ. ನೋಡಿದ್ರೆ ಹೊಟ್ಟೆ ಉರಿಯುತ್ತೆ, ಪಾಪ ಅನ್ಸುತ್ತೆ. ಇನ್ನು ಬಿಟ್ಟರೆ ಅಲ್ಲೇ ಮೊಸರನ್ನ ಆಗ್ಬಿಡುತ್ತೆ ಅದು. ಬನ್ನಿ ಎತ್ತಾಕ್ಬಿಟ್ಟು ಬರೋಣ. ಕೈ ತೊಳ್ಕೊಳ್ಳೋಣ ಅಂದ್ರೆ ಕ್ಯಾನಲ್ಲೂ ನೀರಿಲ್ಲ. ಇದ್ದಿದ್ ನೀರೆಲ್ಲ ಅಲ್ಲೇ ಬಸ್ಸಿಗೆ ಕೊಟ್ಬಿಟ್ಟೆ. ಕುಡಿಯೋ ನೀರೆಲ್ಲ ತೊಳ್ಕೊಂಡು ಹೋಗೋಣ. ಏನ್ ಮಾಡೋದು? ಯಾವ ರೀತಿ ಹೊಡ್ಕೊಂಡು ಹೋಗಿದ್ದಾರೆ. ಹೊಟ್ಟೆ ಉರಿಯುತ್ತೆ ನಮ್ಗೆ ನೋಡಿದ್ರೆ, ತುಂಬಾ ಬೇಜಾರಾಗ್ತಿದೆ. ಸ್ನೇಹಿತರೆ, ಈ ನಾಯಿ ಮರಿನ ನನಗೆ ಸೈಡ್ಗೆ ಹಾಕೋಷ್ಟು ಅಷ್ಟೇ ಆಗಿದ್ದು. ನಿಮ್ಮಲ್ಲೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಮಳೆ ಟೈಮ್ಗಳಲ್ಲಿ ಆದಷ್ಟು ಗಾಡಿಗಳನ್ನ ಸ್ವಲ್ಪ ನಿಧಾನಕ್ಕೆ ಓಡಿಸಿ. ಏಂತಕ್ಕಪ್ಪ ಅಂದ್ರೆ ರೋಡಲ್ಲಿ ತುಂಬಾನೇ ಗಾಡಿಗಳದ್ದು, ದೊಡ್ಡ ದೊಡ್ಡ ಗಾಡಿಗಳದ್ದು ಆಯಿಲ್ ಬಿದ್ದಿರುತ್ತೆ, ಮತ್ತೆ ಡೀಸೆಲ್ಗಳು ಬಿದ್ದಿರುತ್ತೆ. ಈ ಮಳೆ ನೀರು ಬಿದ್ದಾಗ ಅದ್ರ ಮೇಲೆ ಸಿಕ್ಕಾಪಟ್ಟೆ ಸ್ಕಿಡ್ ಆಗುತ್ತೆ ಗಾಡಿಗಳು. ನೀವು ಬಂದು ಬ್ರೇಕ್ ಹಾಕಿದ್ರೆ ನಿಜವಾಗ್ಲೂ ಗಾಡಿಗಳು ಕಂಟ್ರೋಲಿಗೆ ಸಿಗಲ್ಲ. ಮುಖ್ಯವಾಗಿ ಕಾರ್ ಅವರು ಮತ್ತೆ 2 ವೀಲರ್ ಅವರು ಇದನ್ನ ಫಾಲೋ ಮಾಡಲೇಬೇಕು. ನೀವು ಆಯಿಲ್ ನಿಂತಿರೋ ಜಾಗದಲ್ಲಿ ಬ್ರೇಕ್ ಹಾಕಿದಾಗ ಗಾಡಿ ಎತ್ ಕಡೆ ಬೇಕು ಆ ಕಡೆ ಎಳ್ಕೊಂಡು ಹೋಗುತ್ತೆ ಸ್ಕಿಡ್ ಆಗಿ. ಆದಷ್ಟು ನಿಧಾನ ಕೊಡಿಸಿ. 5 ನಿಮಿಷದಲ್ಲಿ ನಿಜವಾಗ್ಲೂ ಏನಾಗಲ್ಲ. ಹೆಂಗ್ ಹೋಗ್ತೀರಾ ಅಂದ್ರೆ ಯಾವ ರೀತಿ ಬೇಕು ಆ ರೀತಿ ಹೋಗ್ತೀರಾ. ತಗೊಂಡೋಗಿ ಎಲ್ಲೆಲ್ಲೋ ದಬಾಕ್ತೀರಾ ಗಾಡಿಗಳನ್ನ. ನೋಡ್ರಿ, ಈ ರೀತಿ ಆಗುತ್ತೆ ಮಳೆಯಲ್ಲಿ. ಆದಷ್ಟು ನಿಧಾನ ಕೊಡ್ಸಿ. ನೋಡ್ರಿ, ಈ ತರ ನಾಯಿ ಅಡ್ಡ ಬಂದ್ಬಿಡ್ತಾವ, ಟೈಮಲ್ಲಿ ಅವಾಯ್ಡ್ ಆಗಲ್ಲ. ಕಾರ್ಗಳಾದ್ರೆ ಓಕೆ, 2 ವೀಲರ್ ಆದ್ರೆ ಅವ್ರ ಪ್ರಾಣಕ್ಕೆ ಅಪಾಯ ತುಂಬಾ. ಫೈನಲಿ ನೆಲಮಂಗ್ಲ ಬಂದಿದ್ದಾಯ್ತು. ಮೋಟ್ರು ಕುಣಿಗಲಲ್ಲಿ ಆನ್ ಮಾಡಿಬಿಟ್ಟೆ. ಯಾವುದು ಡ್ಯೂಟಿ ಸೆಟ್ ಮಾಡಿಲ್ಲ. ನೋಡೋಣ ಡ್ಯೂಟಿ ಬೀಳುತ್ತೋ ಬೀಳಲ್ವೋ ಗೊತ್ತಿಲ್ಲ. ಮುಂದೆ ಹೋಗ್ಬಿಟ್ಟು ಹಾಕೋಣ ರೈಟ್ ತಗೊಂಡು.
ಗಂಟೆಗೆ ಬಂದಿದ್ದು ನೆಲಮಂಗ್ಲಕ್ಕೆ. ಟೈಮಿಗೆ 6 ಗಂಟೆ ಆಗ್ತಾ ಬಂತು, ಒಂದು ಡ್ಯೂಟಿನ ಸದ್ದು ಮಾಡಿಲ್ಲ. ನೋಡೋಣ, ನಿಧಾನಕ್ಕೆ ಹೋಗ್ತಾ ಇರ್ತೀನಿ ಮನೆ ಕಡೆ. ಯಾವ್ದಾದ್ರು ಡ್ಯೂಟಿ ಕೊಟ್ರೆ ಹಾಕೊಂಡು ಹೋಗೋದು, ಇಲ್ಲಾಂದ್ರೆ 0. ಯಾವ ಡ್ಯೂಟಿನೂ ಬಿದ್ದಿಲ್ಲ ಕೋರ್ಟ್ರಲ್ಲಿ. 2 ಅವರ್ ಮೇಲಾಯ್ತು ಬಂದು. ಕೇಳಿಸ್ಕೊಳ್ಳೋಣ ಅಂದ್ರೆ ಸೌಂಡ್ ಆಗಿಲ್ಲ ಕೋರ್ಟ್ರಲ್ಲಿ.